ನಮಸ್ಕಾರ. ಇನ್ಫೋ ವಿತ್ ಸ್ವಾತಿ ಚಾನೆಲ್ಗೆ ಎಲ್ರಿಗೂ ಆತ್ಮೀಯವಾದ ಸ್ವಾಗತ. ಒಂದು ದೊಡ್ಡ ಅಂಡ್ ಇಂಪಾರ್ಟೆಂಟ್ ಆಗಿರುವಂತ ಒಂದು ಅಪ್ಡೇಟ್ ಬಂದಿದೆ. ಸ್ಪೆಷಲಿ ಗೃಹಲಕ್ಷ್ಮಿ ಸಂಘದ ಬಗ್ಗೆ, ಸರಿನಾ? ತುಂಬಾ ದೊಡ್ಡ ತಿರುವನ್ನ ತಗೊಂಡಿದೆ. ಇದನ್ನ ಯಾವ ರೀತಿ ಹೇಳ್ಬೇಕು ಅಂತ ಗೊತ್ತಿಲ್ಲ. ಸಂಘ ಶುರು ಮಾಡ್ತೀವಿ ಅಂತಾರೆ, ಈಗ ಮತ್ತೊಂದಷ್ಟು ಬದಲಾವಣೆಗಳನ್ನ ಮಾಡ್ತೀನಿ ಅಂತ ಇದ್ದಾರೆ. ಬಹಳಷ್ಟು ಗೊಂದಲಕ್ಕೆ ಎಲ್ಲಾರನ್ನೂ ಸಿಕ್ಸಿರೋದಂತೂ ಗ್ಯಾರಂಟಿ ಗೌರ್ಮೆಂಟ್. ಸೊ ಈಗ ಒಂದು ಅಪ್ಡೇಟ್ ಬಂದಿದೆ. ಈ ಅಪ್ಡೇಟ್ ಅಲ್ಲಿ ನಮಗೆ ಕೆಲವೊಂದಷ್ಟು ವಿಚಾರ ಸೀರಿಯಸ್ ಆಗಿ ಮಾತಾಡೋದಿಕ್ಕಿದೆ. ಸೊ ಅಪ್ಡೇಟ್ ಬಗ್ಗೆ ನಾನು ತಿಳಿಸ್ಕೊಡ್ತೀನಿ. ಯಾವಾಗಿಂದ ಈ ಸಂಘಕ್ಕೆ ಅರ್ಜಿನ ಸಲ್ಲಿಸಬಹುದು ಅನ್ನೋದ್ರ ಬಗ್ಗೆನೂ ಅಪ್ಡೇಟ್ ಬಂದಿದೆ. ಎಲ್ಲದ್ರ ಬಗ್ಗೆ ಮಾತಾಡ್ತಾ ಹೋಗ್ಬಿಡೋಣ. ಕಂಪ್ಲೀಟ್ ಆಗಿ ಸ್ಕಿಪ್ ಮಾಡ್ದಿರೋ ಹಾಗೆ ವಿಡಿಯೋನ ನೋಡಿ, ಹಾಗೆ ದಯವಿಟ್ಟು ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರೆಯಕ್ ಹೋಗ್ಬೇಡಿ. ಸೊ ಈಗ ಗೃಹಲಕ್ಷ್ಮಿ ಸಂಘ ತುಂಬಾ ಟೈಮ್ ಇಂದ ಇದರ ವಿಚಾರವಾಗಿ ಗೌರ್ಮೆಂಟ್ ಹೇಳ್ತು, ಎಲ್ಲ ಲಾಂಚ್ ಮಾಡ್ತು. ಸೆಪ್ಟೆಂಬರ್ ಅಥವಾ ನವೆಂಬರ್ ಅಲ್ಲಿ ಲಾಂಚ್ ಮಾಡಿದ್ದು. ಸೊ ಅದಾದ್ಮೇಲೆ ಯಾವಾಗಿಂದ ಈ ಸಂಘಕ್ಕೆ ನಾವು ಹೂಡಿಕೆನ ಮಾಡ್ಬೋದು, ಯಾವಾಗ ಎಲ್ಲಿಂದ ಶುರುವಾಗತ್ತೆ ಅಂತ ಕೇಳ್ತಾನೆ ಇದ್ರು. ಈಗ ಇದ್ರ ಬಗ್ಗೆ ಅಪ್ಡೇಟ್ ಬಂದಿದೆ ತುಂಬಾ ದಿನಗಳಾದ್ಮೇಲೆ. ಈ ಗೌರ್ಮೆಂಟ್ ಯಾರ ರೀತಿ ಆಗ್ಬಿಟ್ಟಿದೆ ಅಂತ ಹೇಳಿದ್ರೆ, ಎಲ್ಲಾ ಯೋಜನೆಗಳಿಗೆ ಗ್ರೀನ್ ಸಿಗ್ನಲ್ ನ ಕೊಟ್ಬಿಡ್ತಾರೆ. ನಾವ್ ಮಾಡ್ಬಿಡ್ತೀವಿ, ಅದು ಮಾಡ್ಬಿಡ್ತೀವಿ, ನಾವ್ ಈ ಯೋಜನೆ ಕೊಟ್ಬಿಡ್ತೀವಿ, ಇದರಿಂದ ಇಷ್ಟ ಹಣ ಬರುತ್ತೆ, ಬೇರೆಯವ್ರಿಗೆ ಹೆಲ್ಪ್ ಆಗುತ್ತೆ, ಹಾಗೆ ಹೀಗೆ ಅಂತೆಲ್ಲ ಹೇಳ್ತಾರೆ. ಆದ್ರೆ ಅದನ್ನ ಕಾರ್ಯರೂಪಕ್ಕೆ ತಗೊಂಡ್ ಬನ್ನಿ ಅಂತ ಹೇಳಿದಾಗ ತುಂಬಾ ಡಿಲೇ ಮಾಡ್ತಾರೆ. ಆಮೇಲೆ ಹೇಳ್ತಾರೆ, ಇನ್ನ ಮಿನಿಸ್ಟ್ರು ಅದಕ್ಕೆ ಏನೋ ಗ್ರೀನ್ ಸಿಗ್ನಲ್ ನ ಕೊಟ್ಟಿಲ್ಲ, ಮಿನಿಸ್ಟರ್ ಗ್ರೀನ್ ಸಿಗ್ನಲ್ ಕೊಡೋವರೆಗೂ ನಾವ್ ಅದನ್ನ ಕಾರ್ಯರೂಪಕ್ಕೆ ತರಕ್ಕಾಗಲ್ಲ ಅಂತ. ಬಟ್ ಅನೌನ್ಸ್ಮೆಂಟ್ ಮಾಡ್ಬೇಕಾದ್ರೆ ಅದೇ ಮಿನಿಸ್ಟರ್ನ ಇಟ್ಕೊಂಡು ಅನೌನ್ಸ್ ಮಾಡ್ತೀರಾ, ನಾವ್ ಈ ಯೋಜನೆ ಕೊಡ್ತೀವಿ, ಆ ಯೋಜನೆ ಕೊಡ್ತೀವಿ, ದುಡ್ಡು ಕೊಡ್ತೀವಿ. ಅವಾಗ ಗೌರ್ಮೆಂಟ್ ಇಂದ ಅಥವಾ ಮಿನಿಸ್ಟರ್ ನಿಮ್ಗೆ ಗ್ರೀನ್ ಸಿಗ್ನಲ್ ಕೊಟ್ಟಿರಲ್ವಾ? ಸೊ ಇಲ್ಲೊಂಥರ ಸೋಷಿಯಲ್ ಮೀಡಿಯಾಗಳಲ್ಲಿ ಅಥವಾ ಮೀಡಿಯಾಗಳಲ್ಲಿ ಒಂದೊಂದು ರೀತಿ ಮಾತಾಡಿ ಸ್ಟೇಟ್ಮೆಂಟ್ ಗಳನ್ನ ಕೊಡ್ತೀರಾ. ಅದಾದ್ಮೇಲೆ ಜನ ನಮ್ಗೆ ಯಾವಾಗಿಂದ ಈ ಯೋಜನೆ ಶುರುವಾಗುತ್ತೆ ಅಂತ ಪ್ರಶ್ನೆ ಮಾಡಿದಾಗ ಮಿನಿಸ್ಟರ್ ಗ್ರೀನ್ ಸಿಗ್ನಲ್ ಕೊಟ್ಟಿಲ್ಲ ಅಂತ ಹೇಳ್ತೀರಾ. ಸೊ ಗ್ರೀನ್ ಸಿಗ್ನಲ್ ಕೊಡ್ದಿರೆ ನೀವೆಲ್ಲ ಲಾಂಚ್ ಮಾಡ್ಬಿಡ್ತೀರಾ, ಎಲ್ಲಾ ವಿಚಾರನು ಹೇಳ್ಬಿಡ್ತೀರಾ ಜನಕ್ಕೆ, ನಾವು ಕೊಟ್ಬಿಡ್ತೀವಿ ಅಂತ. ಎವ್ರಿ ಸಿಂಗಲ್ ಟೈಮ್ ಇದೇ ತರ ಆಗ್ತಿದೆ. ಹೊಸ ಯೋಜನೆ ಬರುತ್ತೆ ಅಂತ ಹೇಳ್ತಾರೆ, ಅನೌನ್ಸ್ ಮಾಡ್ತಾರೆ, ಆಮೇಲೆ ಇನ್ನ ಮಿನಿಸ್ಟರ್ ಅದಕ್ಕೆ ಅಪ್ರೂವಲ್ ಕೊಟ್ಟಿಲ್ಲ ಅಂತ ಹೇಳ್ಬಿಟ್ಟು ಕಗೆ ಹರಿಸ್ಬಿಡುದು. ಯಾಕೆ ಈ ರೀತಿ ಮಾಡ್ತಾ ಇದ್ದೀರಾ ಅಂತ ಅರ್ಥ ಆಗ್ತಿಲ್ಲ. ತುಂಬಾ ದೊಡ್ಡ ಒಂದು ಪ್ರಾಬ್ಲಮ್ ಅಲ್ಲಿ ನೀವುಗಳೇ ಸಿಗಾಕೊಳ್ಳುವಂತ ಪ್ರಯತ್ನಗಳನ್ನ ನೀವೇ ಮಾಡ್ಕೊಂತ ಇದ್ದೀರಾ. ಅಫ್ಕೋರ್ಸ್, ಯಾಕಂದ್ರೆ ಇದು ತುಂಬಾ ರಾಂಗ್ ಆಗಿ ಕಾಣಿಸುತ್ತೆ ಪಬ್ಲಿಕ್ಸ್ಗೆ. ಸೊ ಇದು ಗೌರ್ಮೆಂಟ್ ತಿದ್ಕೋಬೇಕಾಗಿರುವಂತ ಒಂದು ವಿಚಾರ. ಅಂಡ್ ಇವಾಗ ನಿಮಗ್ ಗೊತ್ತಿರೋ ಹಾಗೆ ಈ ಸಾಲದ ವಿಚಾರವಾಗಿ ತುಂಬಾ ಬದಲಾವಣೆಗಳನ್ನ ಮಾಡ್ತಾನೆ ಬರ್ತಾ ಇದ್ರು. ಮೊದಲು ಏನಂತ ಹೇಳಿದ್ರು, 50,000ದಿಂದ 3 ಲಕ್ಷದವರೆಗೂ ಸಾಲ ಕೊಡ್ತೀವಿ ಅಂತ ಹೇಳಿದ್ರು. ಅದಾಗಿ ಅನೌನ್ಸ್ಮೆಂಟ್ ಮಾಡಿ 1 ತಿಂಗಳಾದ್ಮೇಲೆ 50,000ದಿಂದ 6 ಲಕ್ಷದವರೆಗೂ ನಾವು ಸಾಲನ ಕೊಡೋದಿಕ್ಕೆ ಪ್ರಿಪೇರ್ ಆಗಿದೀವಿ. ಯಾಕಂದ್ರೆ ನಮ್ಗೆ ತುಂಬಾ ಡಿಮ್ಯಾಂಡ್ಗಳು ಬರ್ತಾ ಇದೆ, ತುಂಬಾ ಬೇಡಿಕೆ ಬರ್ತಾ ಇದೆ, ಇದಕ್ಕೆ 6 ಲಕ್ಷದವರೆಗೂ ಕೊಡ್ತೀವಿ ಅಂತ ಹೇಳಿದ್ರು. ಆದ್ರೆ ಈಗ ಮತ್ತೊಮ್ಮೆ ಟ್ವಿಸ್ಟ್ ನ ತಗೊಂಡಿರುವಂತ ಗೌರ್ಮೆಂಟ್, ಕೇವಲ ನಿಮ್ಗೆ 50,000 ರೂಪಾಯಿಂದ 3 ಲಕ್ಷದವರೆಗೂ ಮಾತ್ರನ ನಾವು ಸಾಲ ಕೊಡೋದಿಕ್ಕೆ ಆಗುತ್ತೆ, ಇನ್ನ ನಾವು ಎಕ್ಸ್ಪೆನ್ಸಿವ್ ಆಗುತ್ತೆ, ನಾವು ಕೊಡಕ್ ಆಗಲ್ಲ ಅಂತ ಹೇಳ್ಬಿಟ್ಟು ಈಗ ಕತೆನ ತಿರುಗಿಸ್ತಾ ಇದಾರೆ. ಸೊ ನಾವ್ ಏನು 6 lakhs ವರ್ಗೂ ಕೊಡ್ತಾರೆ ಅಂತ ಅನ್ಕೊಂಡಿದ್ವಿ, ಅದು ನಮ್ಗೆ ಕೊಡಲ್ಲ, ಬರೀ 3 lakhs ವರ್ಗೂ ಕೊಡ್ತಾರೆ. 50,000 ಇಂದ 3 lakhs ವರ್ಗು ನಮ್ಗೆ ಸಾಲ ಕೊಡುವಂತ ಒಂದು ಕಾರ್ಯಕ್ರಮನ ಮಾಡ್ತಾ ಇದಾರೆ. ವಾಪಸ್ ಹೋಗಿ ಬಂತು, ಅಲ್ಲಿಗೆ ಬಂದ್ರು. ಅಂಡ್ ಇನ್ನೊಂದು ಇಂಪಾರ್ಟೆಂಟ್ ವಿಚಾರ ಏನ್ ಗೊತ್ತಾ ನಿಮಗೆ, 1,000 ರೂಪಾಯಿ ಕೊಟ್ಬಿಟ್ಟು ನಾವು ರಿಜಿಸ್ಟ್ರೇಷನ್ ಮಾಡ್ಬೇಕು, ಅಪ್ಲಿಕೇಶನ್ ಹಾಕ್ಬೇಕು ಅಂತ ಹೇಳಿ ರೂಲ್ಸ್ ಇತ್ತು, ಕರೆಕ್ಟ್ ಅಲ್ವಾ? ಆದ್ರೆ ಈಗ 1,250 ರೂಪಾಯಿಗೆ ಇದನ್ನ ಏರಿಕೆ ಮಾಡಿದ್ದಾರೆ. 1,250 rupeesಗೆ ಏರಿಕೆ ಮಾಡಿದ್ದಾರೆ. ಈ ಒಂದು ಸಂಘಕ್ಕೆ ನೀವು ಮೆಂಬರ್ ಆಗ್ಬೇಕು ಅಂತ ಹೇಳಿದ್ರೆ 1,250 rupees ನೀವು ಪೇ ಮಾಡ್ಬೇಕು. 1,250 ರೂಪಾಯಿ. ಮೊದ್ಲು 1,000 ರೂಪಾಯಿ ಇತ್ತು, ಈಗ ಮತ್ತೆ 250 ರೂಪಾಯಿ ಎಕ್ಸ್ಟ್ರಾ ಮಾಡಿದ್ದಾರೆ. ಅಯ್ಯೋ, ಅಲ್ಲ, ಸಾಲ ಕೊಡೋಕೆ ನೀವು ಇಷ್ಟೊಂದೆಲ್ಲ ಡಿಮ್ಯಾಂಡ್ ಮಾಡ್ಕೊಂಡು ಇಷ್ಟೊಂದೆಲ್ಲ ಸಾಲಗಳಿಗೆ ಈ ತರ ಅಂದ್ರೆ, ಎಂಡ್ ಆಫ್ ದ ಡೇ ಯಾರಪ್ಪ ಸಾಲ ತಗೋತಾರೆ? ನೆಸೆಸರಿ ಇರೋರು, ಅಥವಾ ಹೊಸದಾಗಿ ನಾವು ಬಿಸ್ನೆಸ್ ಮಾಡ್ಬೇಕು, ಇಲ್ಲ ಅಂತಂದ್ರೆ ಸ್ಪೆಷಲಿ ನೀವು ಯಾರು ಕೊಡ್ತಿದ್ದೀರಾ, BPL ಹೋಲ್ಡರ್ಸ್ ಕೊಡ್ತಿದ್ದೀರಾ, ಅವ್ರ ಪರಿಸ್ಥಿತಿ ನೀವು ಅರ್ಥ ಮಾಡ್ಕೋಬೇಕು. ಅಥವಾ ಅಂತ್ಯೋದಯ ಅವರು ಸಾಲ ತಗೋಬಹುದು. ಅಂತವ್ರು 1,250 ರೂಪಾಯಿ ಕಟ್ಟಿ ನೀವು ಮತ್ತೆ ತಿಂಗಳ 200 ರೂಪಾಯಿ ಕಟ್ಟಿ ಅಂತ ಅಂದ್ರೆ ಏನ್ ಮಾಡ್ತಾರೆ ಹೇಳಿ? ಅಟ್ಲೀಸ್ಟ್ ಒಂದು ಮಿನಿಮಲ್ 1,000 ರೂಪಾಯಿ ವಾಸ್ ಬೆಟರ್. ಮತ್ತೆ ಅದ್ರ ಮೇಲೆ 250 ರೂಪಾಯಿ ಎಕ್ಸ್ಟ್ರಾ ಹಾಕಿದೀರಾ ನೀವು. ನಿಮ್ಗೆ ಅರ್ಥ ಆಗ್ಬೇಕು ಗೌರ್ಮೆಂಟ್ಗೆನೆ. ಯಾಕಂದ್ರೆ ಮತ್ತೆ 4 ಲಕ್ಷ, 6 ಲಕ್ಷದಿಂದ ಮತ್ತೆ 3 ಲಕ್ಷ, ಇವಾಗ 1,200 ರೂಪಾಯಿ ಏರಿಕೆ ಮಾಡಿದೀರಾ. ಅಂಡ್ ಇನ್ನೊಂದು ವಿಚಾರ ಏನ್ ಗೊತ್ತಾ ನಿಮಗೆ, ಈಗ ಗೃಹಲಕ್ಷ್ಮಿ 2,000 ರೂಪಾಯಿ ಏನ್ ಬರ್ತಾ ಇದೆ, ನೀವೇನಾದ್ರೂ ಈ ಒಂದು ಮೆಂಬರ್ ಆದ್ರೆ ಅಫ್ಕೋರ್ಸ್ ನಿಮ್ದೆಲ್ಲ ಬ್ಯಾಂಕ್ ಡೀಟೇಲ್ಸ್ ಎಲ್ಲಾನು ಅಪ್ಡೇಟ್ ಆಗುತ್ತಲ್ವಾ. 2,000 ರೂಪಾಯಿ ಬರೋದ್ರಲ್ಲಿ ನಿಮ್ಗೆ ಇನ್ ಮುಂದೆ 1,800 ರೂಪಾಯಿ ಬರುತ್ತೆ. ಯಾಕಂದ್ರೆ 200 ರೂಪಾಯಿ ಆಟೋಮೆಟಿಕ್ ಆಗಿ ಕಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ತಿಳಿಸ್ತಾ ಇದಾರೆ. ಈಗ ಇದು ಓಕೆ, ಆಟೋ ಡೆಬಿಟ್ ಆಗೋದು ಒಳ್ಳೇದು. ಏನಕ್ಕೆ ಅಂತ ಹೇಳ್ತೀನಿ ನಾನು. ತುಂಬಾ ಜನ ಈ ಸಂಘಕ್ಕೆ ಕೈ ಹಾಕ್ತಾರೆ, ಆಮೇಲೆ ಏನ್ ಮಾಡ್ತಾರೆ, 200 ರೂಪಾಯಿ ಕಟ್ಬೇಕು ಅಂತ ಅಂದಾಗ್ಲೂ ಅವ್ರ ಪರಿಸ್ಥಿತಿ ಹಂಗಿರುತ್ತೋ ಇಲ್ಲ ಮರ್ತು ಹೋಗ್ತಾರೋ ಅರ್ಥ ಆಗಲ್ಲ. ಏನ್ ಮಾಡ್ತಾರೆ, 200 ರೂಪೀಸ್ ಅಲ್ವಾ, ಬಿಡು ಹೋಗ್ಲಿ, ನೆಕ್ಸ್ಟ್ ಮಂತ್ ಒಟ್ಟಿಗೆ 400 ರೂಪಾಯಿ ಕೊಟ್ಬಿಡೋಣ, ಈ ತರ ಉದಾಸೀನ ಮಾಡೋರು ಇರ್ತಾರೆ ಕೆಲವರು. ಅದಕ್ಕೆ ಏನ್ ಮಾಡ್ತಾರೆ, ಆಟೋ ಡೆಬಿಟ್ ಆಗಿ ಕಟ್ ಆಗ್ಬಿಟ್ರೆ
ಈ ಕಡೆ ನೀವು ಅನ್ಕೊಂಡಿರೋದನ್ನು ಅತ್ಪಡ ದುಡ್ಡು ಹೋಗುತ್ತೆ. ಮತ್ತೆ ಇದ್ರಲ್ಲಿ 200 ರೂಪಾಯಿ ಕಟ್ಟಾಗಿ ನಿಮ್ಗೆ 1800 ರೂಪಾಯಿ ನಿಮ್ಮ ಅಕೌಂಟ್ಗೆ ಗೃಹಲಕ್ಷ್ಮಿ ಹಣ ಕ್ರೆಡಿಟ್ ಆಗುತ್ತೆ. ಸೊ ಬೆಟರ್ ಅಂತ ಅನ್ಸುತ್ತೆ. ಇದು ಒಂದೇ ಬೆಟರ್ ಆಪ್ಷನ್ ನನಗೂ ಅನ್ಸಿದ್ದು. ಇದೆರಡು ವಿಚಾರ ಏನಿದೆ 6 ಲಕ್ಷದಿಂದ 3 ಲಕ್ಷ ಮತ್ತೆ ಇವಾಗ 1250 ರೂಪಾಯಿ, ಎರಡು ವಿಚಾರ ನನಗೂ ಪರ್ಸನಲಿ ಇಷ್ಟ ಆಗ್ಲಿಲ್ಲ. ಬಟ್ ಇದು ಆಟೋ ಡೆಬಿಟ್ ಇಸ್ ಫೈನ್, ಯಾಕಂದ್ರೆ ಮರ್ತು ಹೋಗ್ಬೋದು, ಇಲ್ಲ ಡೇಟ್ ಸಮಯ ಕರೆಕ್ಟ್ ಆಗಿ ಕಟ್ಟಿಲ್ಲ ಅಂದ್ರೆ ನಿಮಗೆ ಪ್ರಾಬ್ಲಮ್ ಆಗುತ್ತೆ. ಅದು ಏನು 6 ತಿಂಗಳು ಕಾಲ ನೀವು ಈ ಒಂದು 200 ರೂಪಾಯಿನ ಕಟ್ಟಬೇಕು. ಮೊದಲಿಗೆ 1250 ರೂಪಾಯಿ ಕೊಟ್ಟು ರಿಜಿಸ್ಟರ್ ಮಾಡ್ತೀರಾ, ಅದಾದ್ಮೇಲೆ ಆ ತಿಂಗಳೇನೆ 200 ರೂಪಾಯಿನೂ ಕಟ್ಟಬೇಕಾಗುತ್ತೆ ನೀವು. ಅಲ್ಲಿಗೆ 1450 ರೂಪಾಯಿ ಅಂತ ಇಟ್ಕೊಂಬಿಡಿ ಫಸ್ಟ್ ಡೇ ನೀವು ಈ ಅಪ್ಲಿಕೇಶನ್ ಶುರು ಮಾಡಿದಾಗಿಂದನು. ಇಲ್ಲಿಂದ 6 ತಿಂಗಳು ಕಾಲ ಎವ್ರಿ ಮಂತ್ 200 ಡೆಪಾಸಿಟ್ ಮಾಡ್ತಾ ಹೋಗ್ತೀರಾ. ಅದಾದ್ಮೇಲೆ ನೋಡ್ಕೊಂಡು ನಿಮಗೆ 50,000 ಸಾಲ ಕೊಡ್ತಾರ, 1 ಲಕ್ಷ ಸಾಲ ಕೊಡ್ತಾರ, ಇಲ್ಲ 3 ಲಕ್ಷ ಸಾಲ ಕೊಡ್ತಾರ ಅಂತ ಹೇಳ್ಬಿಟ್ಟು ನೋಡ್ಬೇಕು. ಸೊ 50 to 3 lakhs ಅಷ್ಟೇನೆ ಇವಾಗ ಕೊಡ್ತಾ ಇರೋದು. ಅಂಡ್ ಡೆಪಾಸಿಟ್ ಅಮೌಂಟ್ ಇಸ್ 1250 rupees ಇವಾಗ ಅಪ್ಗ್ರೇಡ್ ಮಾಡಿದ್ದಾರೆ. ಇಷ್ಟೆಲ್ಲಾ ಬದಲಾವಣೆಗಳನ್ನ ಮಾಡ್ಕೋತಾ ಬರ್ತಾ ಇದ್ದಾರೆ. ಇದೆಲ್ಲ ಅವಶ್ಯಕತೆ ಇದೆಯಾ, ನೀವು ದಯವಿಟ್ಟು ಕಮೆಂಟ್ ಅಲ್ಲಿ ತಿಳಿಸಿ. ಯಾಕಂದ್ರೆ ಪಬ್ಲಿಕ್ ಒಪಿನಿಯನ್ ತುಂಬಾ ಮ್ಯಾಟರ್ ಆಗುತ್ತೆ. ಇವರು ದಿನಕ್ಕೊಂದು ಕ್ಷಣಕ್ಕೊಂದು ಬದಲಾವಣೆಗಳನ್ನ ಮಾಡ್ತಾ ಇದ್ರೆ ಎಲ್ಲರಿಗೂ ಇದರಿಂದ ಕನ್ಫ್ಯೂಷನ್ಸ್ ಕ್ರಿಯೇಟ್ ಆಗುತ್ತೆ. ಇದರಿಂದ ಮತ್ತೆ ಎಲ್ಲರಿಗೂ ತೊಂದರೆ ಅಂತೂ 100% ಕ್ರಿಯೇಟ್ ಆಗೋ ಕಾರಣ ಗೊಂದಲ ಅಂತೂ ಖಂಡಿತವಾಗ್ಲೂ ಆಗುತ್ತೆ. ಬಿಕಾಸ್ ಅವ್ರವ್ರ ಕಮಿಟ್ಮೆಂಟ್ ಮತ್ತೆ ನೋಡಿ, ಇವಾಗ ಶುರು ಮಾಡಿದ್ರು ಇನ್ನು 6 ತಿಂಗಳು ಕಾಯ್ಬೇಕು ನೀವು. ಇದು ಯಾವಾಗ ಅಪ್ಲಿಕೇಶನ್ಗಳು ಶುರುವಾಗುತ್ತೆ? ನಿಮ್ಮೆಲ್ಲರ ಒಂದು ಲಾಸ್ಟ್ ಕ್ವಶನ್. ಇಷ್ಟು ಬದಲಾವಣೆಗಳನ್ನ ಹೇಳ್ದೆ, ಇದು ಲಾಸ್ಟ್ ಪ್ರಶ್ನೆ, ಯಾವಾಗ ಅಪ್ಲಿಕೇಶನ್? ಇದಕ್ಕೆ ಮಿನಿಸ್ಟರು ಗ್ರೀನ್ ಸಿಗ್ನಲ್ ನ ಕೊಟ್ಟಿದಾರಂತೆ. ಆದ್ರೆ ಈ ತಿಂಗಳು 15ನೇ ತಾರೀಕಿನ ನಂತರ ಅಪ್ಲಿಕೇಶನ್ಸ್ಗಳು ಶುರುವಾಗಬಹುದು. ಸೊ ಈ ತಿಂಗಳು ಮಾರ್ಚ್ ಏನಿದೆ, ನಿಮಗೆ 15ನೇ ತಾರೀಕಿನ ಮೇಲೆ ಅಪ್ಲಿಕೇಶನ್ಗಳು ಶುರುವಾಗುವಂತ ಚಾನ್ಸಸ್ಗಳು ಇದೆ ಅಂತ ಹೇಳಿದ್ದಾರೆ. ಬಟ್ ಡೇಟ್ ಫಿಕ್ಸ್ ಮಾಡ್ಲಿಲ್ಲ, ಇದೇ ದಿನಾಂಕ ಆಗುತ್ತೆ ಅಂತ ಹೇಳ್ಬಿಟ್ಟು 15th ಮೇಲೆ ಅಂತ ಹೇಳಿದ್ದಾರೆ. ಆದ್ರೆ ನೀವೆಲ್ಲಿಗೆ ಹೋಗ್ಬೇಕು? ಅಂಗನವಾಡಿ ಕಾರ್ಯಕರ್ತೆಯರ ಹತ್ರ ಹೋಗ್ಬೇಕು. ಇವಾಗ್ಲೇ ಹೋಗಿ ಕೇಳ್ಕೊಂಡ್ ಬರ್ಬೇಡ್ರಿ, ಇನ್ನ ಅವ್ರಿಗೆ ಅಪ್ಡೇಟ್ಸ್ ಬಂದಿರೋದಿಲ್ಲ. ಯಾಕಂದ್ರೆ ಗೌರ್ಮೆಂಟ್ ಇಂದ ಅವ್ರಿಗೆ ಕಳಿಸಿ ಅವರು ಒಂದಿಷ್ಟು ಲಿಸ್ಟ್ ಗಳನ್ನ ರೆಡಿ ಮಾಡಿ, ಆ ಏರಿಯಾದಲ್ಲಿ ಎಷ್ಟು ಜನ ಗೃಹಲಕ್ಷ್ಮಿ ಫಲಾನುಭವಿಗಳಿದ್ದಾರೆ ಅದನ್ನೆಲ್ಲ ಅವ್ರು ಸರ್ಚ್ ಮಾಡಿ ಅವರೊಂದು ಲಿಸ್ಟ್ ಮಾಡಿ ಅದರಲ್ಲಿ 10 ಜನ ಗ್ರೂಪ್ ಮಾಡ್ಕೊಂಡು ಈ ಒಂದು ಸಂಘಕ್ಕೆ ಹಣ ಹಾಕ್ಬೇಕು. ಸೊ ಯಾವ ರೀತಿ 10 ಮೆಂಬರ್ಸ್ ನ ಸ್ಪ್ಲಿಟ್ ಮಾಡ್ತಾರೆ, ನೀವೇ 10 ಜನನ ಮಾಡ್ಕೋಬೋದಾ, ಇಲ್ಲ ಅವ್ರು ಸ್ಪ್ಲಿಟ್ ಮಾಡಿ 10 ಮೆಂಬರ್ಸ್ ಆಫ್ ಗ್ರೂಪ್ ನ ಮಾಡ್ತಾರ, ಇದ್ರ ಬಗ್ಗೆ ಅಂತೂ ಕ್ಲಾರಿಟಿ ಇಲ್ಲ. ಸೊ ಇದನ್ನೆಲ್ಲ ಗೌರ್ಮೆಂಟ್ ಅಂಗನವಾಡಿ ಕಾರ್ಯಕರ್ತೆಯರಿಗೆ ಎಕ್ಸ್ಪ್ಲೈನ್ ಮಾಡಿ ನಂತರ ಈ ಒಂದು ಸಂಘಕ್ಕೆ ಮೆಂಬರ್ ಆಗಕ್ಕೆ ಏನೇನ್ ಕತೆಗಳು ಏನೇನು ಅಂತ ಹೇಳಿ ತಿಳಿಸ್ಕೊಡ್ತಾರೆ. ಇದಕ್ಕೆ ಮುಖ್ಯವಾಗಿ ಬೇಕಾಗಿರೋದು ಏನು ಅಂತ ಅಂದ್ರೆ, ನೀವು ಗೃಹಲಕ್ಷ್ಮಿಗೆ ಏನ್ ಅಪ್ಲಿಕೇಶನ್ ನಂಬರ್ ಇರುತ್ತೆ ಆ ಅಪ್ಲಿಕೇಶನ್ ನಂಬರ್ ಇಂಪಾರ್ಟೆಂಟ್. ಇವತ್ತು ಹೇಳ್ತಾ ಇದ್ದೀನಿ, ಇನ್ನು 15 ತಾರೀಕು ಮೇಲೆ ಈ ಸಂಘಕ್ಕೆ ಶುರುವಾದ್ರೆ ನಿಮ್ ಮೆಂಬರ್ ಆಗಕ್ಕೆ ಅಷ್ಟೊಳಗಡೆ ಟೈಮ್ ಇದೆ. ಗೃಹಲಕ್ಷ್ಮಿ ಅಪ್ಲಿಕೇಶನ್ ನಂಬರ್ ನ ದಯವಿಟ್ಟು ಹೋಗಿ ಹುಡುಕಿ. ಎಲ್ಲಾದ್ರೂ ಇಟ್ಟಿರ್ತೀರಾ ಅಪ್ಲಿಕೇಶನ್ ನಂಬರು, ನೀವು ಅಪ್ಲಿಕೇಶನ್ ಹಾಕಿದಾಗ ನಿಮ್ಗೊಂದು ಅಕ್ನಾಲೇಜ್ಮೆಂಟ್ ಲೆಟರ್ ಕೊಟ್ಟಿರ್ತಾರೆ. ಆ ಲೆಟರ್ ಇಂಪಾರ್ಟೆಂಟ್, ನಿಮ್ಗಿನ್ನೂ ಟೈಮ್ ಇದೆ, ಆ ಲೆಟರ್ ನ ಹುಡುಕಿಟ್ಟಿರಿ. ಸೊ ಹೆಲ್ಪ್ ಆಗುತ್ತೆ. ಅಫ್ಕೋರ್ಸ್ ನಿಮ್ಮ ಆಧಾರ್ ಕಾರ್ಡು, ರೇಷನ್ ಕಾರ್ಡು, ಪಾನ್ ಕಾರ್ಡ್ ಎಲ್ಲ ಅಪ್ಡೇಟ್ ಆಗಿರುತ್ತೆ, ಅದನ್ನೆಲ್ಲ ಇಟ್ಕೊಂಡಿರಿ. ಸೊ ಈ ಸಂಘಕ್ಕೆ ಮೆಂಬರ್ ಆಗಕ್ಕೆ ಬೇಕಾಗಿರೋದು ಮುಖ್ಯವಾಗಿ ನಿಮ್ದು ಗೃಹಲಕ್ಷ್ಮಿದು ಅಪ್ಲಿಕೇಶನ್ ನಂಬರ್. ಯಾಕಂದ್ರೆ ಅದ ಆಧಾರ ಇಟ್ಕೊಂಡು ನಿಮಗೆ ಕಟ್ ಮಾಡಿ ದುಡ್ಡನ್ನ ಹಾಕ್ತಾರೆ. 1800 ರೂಪಾಯಿ ಹಾಕ್ತಾರೆ ನಿಮ್ಗೆ 2000 ರೂಪಾಯಲ್ಲಿ. ಸೊ ಆಟೋಮೆಟಿಕ್ ಆಗಿ ಎಲ್ಲ ಡೀಟೇಲ್ಸ್ ಸಿಗೋ ಕಾರಣ ಅಪ್ಲಿಕೇಶನ್ ನಂಬರ್ ಇಂಪಾರ್ಟೆಂಟ್ ಆಗುತ್ತೆ. ಟೈಮ್ ಇದೆ, ಹುಡುಕಿ. ನಾನು ಕರೆಕ್ಟ್ ಆಗಿ ನಿಮ್ಗೆ ಗೌರ್ಮೆಂಟ್ ಇಂದ ಒಂದು ಡೇಟ್ ಫಿಕ್ಸ್ ಮಾಡಿದ್ಮೇಲೆ 15ನೇ ತಾರೀಕೆ ಮಾಡ್ಬೋದು, ಇಲ್ಲ 16 ಮಾಡ್ಬೋದು, ಅದಕ್ಕಿಂತ ಮುಂಚೆನಾದ್ರೂ ಮಾಡ್ಬೋದು. ಈಗ ಸದ್ಯಕ್ಕಂತೂ 15ನೇ ತಾರೀಕಿನ ಮೇಲೆ ಅಂತ ಹೇಳಿ ನ್ಯೂಸ್ ಬಂದಿದೆ. ಈ ತಿಂಗಳಲ್ಲಿ ನಿಮ್ಗೆ ಸಂಘಕ್ಕೆ ಅಪ್ಲಿಕೇಶನ್ಗಳು ಶುರು ಆಗುತ್ತೆ. ನಾನು ಹೇಳ್ತೀನಿ, ನಿಮ್ಗೆ ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡಿ, ಫಾಲೋ ಮಾಡ್ತಾ ಇರಿ, ಬೆಲ್ ಐಕಾನ್ ಒತ್ತಿಟ್ಕೊಳ್ಳಿ. ವಿಡಿಯೋಸ್ ಬಂದಾಗ, ನೋಟಿಫಿಕೇಶನ್ ಬಂದಾಗ ಚೆಕ್ ಮಾಡ್ಕೊಂಡು ಅಪ್ಲಿಕೇಶನ್ ಹಾಕಿ. ಯಾಕಂದ್ರೆ ತುಂಬಾ ಜನ ಆಕ್ಚುಲಿ ಕೇಳ್ತಾ ಇದ್ರಿ ನನಗೆ. ಸೊ ಸದ್ಯಕ್ಕಂತೂ ಇಷ್ಟು ಅಪ್ಗ್ರೇಡೇಷನ್ ಆಗಿದೆ, ಇಷ್ಟು ಬದಲಾವಣೆಗಳು ಹಾಕಿದೆ. ಇದಕ್ಕೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನ ಕಮೆಂಟ್ ಅಲ್ಲಿ ಮರಿದಿರೋ ಹಾಗೆ ತಿಳಿಸಿ ದಯವಿಟ್ಟು, ಸರಿನಾ? ನೆಕ್ಸ್ಟ್ ಏನ್ ಅಪ್ಡೇಟ್ ಇದ್ರು ವಿಡಿಯೋ ಮಾಡಿ ತಿಳಿಸ್ಕೊಡ್ತೀನಿ. ಸಿಗೋಣ ಇನ್ನೊಂದಷ್ಟು ವಿಡಿಯೋಲಿ.